ಅಯ್ಯೋ ಕೊಡ್ಲಿ ಇವರೇ, ಅದಕ್ಕೇನಂತೆ ಇವ್ರದ್ದು ಇದೇ ಅಲ್ವಾ ಏನು ತಂತ್ರಗಳು, ಹೆದರ್ಸೋದು ಬೆದರ್ಸೋದು, ಕೋರ್ಟು ಅವು ಇವು ಇವೆಲ್ಲ ಹೆದರ್ತೀವ ಅವರು. ಸಿ RSS ಇಸ್ ಎನ್ ಅನ್ರಿಜಿಸ್ಟರ್ಡ್, ಅನ್ರೆಗ್ಯುಲೇಟೆಡ್, ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇವ್ರಿಗೆ ಯಾಕ್ರಿ ಹೆದರ್ಬೇಕು ನಾನು? ಬುದ್ಧ ಬಸವ ತತ್ವ ನನ್ನಲ್ಲಿದೆ, ಅಂಬೇಡ್ಕರ್ ಅವರ ಹೋರಾಟ ರಕ್ತ ನನ್ನಲ್ಲಿದೆ. ಇವ್ರ ಹತ್ರ ಏನಿದೆ ಕಲಿಯೋದಿದೆ ನನಗೆ RSS ಅವ್ರ ಹತ್ರ? ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂದರೆ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಲ್ಲ ಇವರು? ಎಲ್ಲಿಂದ ಬರ್ತಾ ಇದೆ ಇವರಿಗೆ ಇಷ್ಟೊಂದು ಅನುದಾನ? ಯಾಕೆ ಮೋಹನ್ ಭಾಗವತ್ ಅವರಿಗೆ ಏನು ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್ ಸಿಗ್ತಾ ಇದೆ? ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸು, ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾಗೆ ಸಿಗುವಂಥ ಸೆಕ್ಯೂರಿಟಿ ಇವರಿಗೆ ಯಾಕೆ? ಇವರು ಯಾರು ಟ್ಯಾಕ್ಸೇ ಕಟ್ತಾ ಇಲ್ಲ, ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಯಾಕೆ ಹೋಗ್ತಾ ಇದೆ ಇವರಿಗೆ? ಇವ್ರಿಗೇನು ಭದ್ರತೆ ಕೊಡ್ತಾ ಇದ್ದಾರೆ? ತೆರಿಗೆ ಹಣದಲ್ಲೇ ಕೊಡ್ತಾ ಇರೋದಲ್ಲ, ಅಥವಾ ಬೇರೆ ಖಾಸಗಿ ಸಂಸ್ಥೆಗಳಿಗೆ ಇಂಥ ಸೆಕ್ಯೂರಿಟಿ ಕೊಟ್ಟಾಗ ಅವರು ಮರುಪಾವತಿ ಮಾಡ್ತಾರೆ ಸರ್ಕಾರಕ್ಕೆ. ಇವ್ರು ಮರುಪಾವತಿ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ರೆ ಹೇಗೆ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಇವರೇ ಹೇಳೋದು ನಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲ, ನಮ್ಮ ಹತ್ರ ರಿಜಿಸ್ಟ್ರೇಷನ್ ಇಲ್ಲ. ನಾವು ಇವೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದೀವಲ್ಲ, ಅದಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ, ಡಿಫಮೇಷನ್ ಹಾಕ್ತಾ ಇದ್ದಾರೆ. ಹಾಕ್ಲಿ, ಅದಕ್ಕೇನಿದೆ? ಇಡೀ ರಾಷ್ಟ್ರ ತುಂಬ ಹಾಕ್ಕೊಳ್ಳಿ ಬೇಕಿದ್ರೆ. ನಾವು ಸತ್ಯದ ಪರವಾಗಿದ್ದೀವಿ. ಈ ಸತ್ಯ ಇವತ್ತಿಲ್ಲ ನಾಳೆ ಹೊರಗೆ ಬರಬೇಕು. 100 ವರ್ಷ ನಡೆಸ್ತಾ ಇದ್ದೀವಿ ಅಂದರೆ ಇನ್ನೂ 100 ವರ್ಷ ನಡಿಬೇಕಂತ ಏನು ಕಂಪಲ್ಸರಿ ಇಲ್ಲ. ಸಂವಿಧಾನ ಇದೆ, ಸಂವಿಧಾನದ ಪ್ರಕಾರ ಎಲ್ಲರೂ ನಡ್ಕೊಂಡ್ರೆ ಒಳ್ಳೇದು. ಮುಖ್ಯಮಂತ್ರಿಗಳು ಇವತ್ತು ದೇವರಾಜ ಅರಸು ದಾಖಲೆ ಮುರಿದಿದ್ದಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರೆಕಾರ್ಡ್ಗೋಸ್ಕರ ಅವರು ರಾಜಕೀಯ ಮಾಡ್ತಾ ಇಲ್ಲ, ಜನರ ಸೇವೆಗೋಸ್ಕರ ಮಾಡ್ತಾ ಇಲ್ಲ. ಅವ್ರದ್ದಾದಂಥ ಒಂದು ಛಾಪನ್ನು ಕರ್ನಾಟಕದ ಇತಿಹಾಸದ ಪುಟದಲ್ಲಿ ಮೂಡಿಸಿ ಅವರಾಗಲೇ ಮಾಡಿದ್ದಾರೆ. ದಾಖಲೆ ಮಟ್ಟದ ಬಜೆಟ್ಗಳನ್ನು ನೀಡಿದ್ದಾರೆ. ಸಾಮಾಜಿಕ ನ್ಯಾಯದ ಪರವಾಗಿ, ಸಂವಿಧಾನದ ಪರವಾಗಿ ಅವರು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪರವಾಗಿ ದುಡಿದಿದ್ದಾರೆ, ಜನರ ಪರವಾಗಿ ದುಡಿತಾ ಇದ್ದಾರೆ. ಹಾಗಾಗಿ ಅವ್ರು ಹೇಳ್ದಂಗೆ ಪ್ರಶ್ನೆ ಇರೋದು ರೆಕಾರ್ಡ್ದಲ್ಲಿ, ಪ್ರಶ್ನೆ ಇರೋದು ಎಷ್ಟು ಜನರಿಗೆ ನಾವು ಒಳ್ಳೇದು ಮಾಡಿದ್ದೀವಿ, ಹೇಗಾಗಿದೆ. ಅವರ ಒಂದು ಅಪಾರವಾದಂಥ ಕೊಡುಗೆ ಏನು ನಮ್ಮ ರಾಜ್ಯಕ್ಕಿದೆ, ಅದು ನಾವೆಲ್ಲರೂ ಸ್ಮರಿಸಲೇಬೇಕಾಗ್ತದೆ. ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ಯಾಕೆ ಅಷ್ಟು ಅನುಮಾನ ಪಡ್ತೀರಾ? ಯಾವ ಹರ್ಡ್ ಇಟ್ ಫ್ರಮ್ ದ ಹಾರ್ಸಸ್ ಮೌತ್ ಅಲ್ಲ, ಬೇರೆಯವ್ರು ಯಾರಿಗೆ ಕೇಳಬೇಕು ಅದ್ರ ಬಗ್ಗೆ? ಅದ್ರ ಬಗ್ಗೆನೂ ಅವ್ರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಮ್ಮಂಥವ್ರಿಗೆ ಕೇಳಿ ಪ್ರಯೋಜನ ಏನು? ಇಲ್ಲ, ಪ್ರಯೋಜನ ಏನು ಹೇಳಿ? ಈಗ ಅವರೇ ಹೇಳಿದ್ದಾರೆ. ಹೌದು, ಅದಕ್ಕೆ ನೋಡಿ, ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ ಅಪಾರವಾಗಿದೆ. ಹಿಂದುಳಿದ ವರ್ಗದವರಿಗಿರ್ಬೋದು, ಯಾರಿಗೆ ಧ್ವನಿ ಇಲ್ಲ ಅವರಿಗಿರ್ಬೋದು, ಅಪಾರವಾದಂಥ ಕೊಡುಗೆ ಇದೆ ನಮ್ಮ ರಾಜ್ಯಕ್ಕೆ. ಅದರಿಂದ ಈಗ ಕಾಂಗ್ರೆಸ್ ಪಾರ್ಟಿ ಗುರುತಿಸ್ಬಿಟ್ಟೆ ಅಲ್ಲ ಅವರಿಗೆ ನಾಯಕರಂತ ಮಾಡಿದ್ದು. ಈಗ ವಾಟ್ ಎವರ್ ಇಟ್ ಈಸ್, ಅವರು ಬಜೆಟ್ ಮಂಡನೆ ಬಗ್ಗೆ ಇರ್ಬೋದು, ಪೂರ್ಣಾವಧಿ ಬಗ್ಗೆ ಇರ್ಬೋದು, ಅವ್ರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಾವು ಮಾತಾಡೋದು ಸೂಕ್ತ ಅಲ್ಲ. ನಿನ್ನೆ ಮಾದೇವಪ್ಪನವರೊಂದು ಗಂಭೀರವಾಗಿ ಒಂದು ಮಾತು ಹೇಳಿದ್ದಾರೆ ಸರ್, ಸಿದ್ದರಾಮಯ್ಯನವರು ಗಟ್ಟಿಯಾಗಿದ್ರು ಮಾತ್ರ ದಲಿತರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಅಂತ. ನೋಡಿ, ಯಾರು ಆಗ್ತಾರೆ ಯಾರು ಬಿಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವು ಯಾವತ್ತೂ ಕೂಡ ಒಂದೇ ಸಮುದಾಯಕ್ಕೆ ಸೀಮಿತವಾದಂಥ ಎಲ್ಲ ಸಮಾಜದಲ್ಲಿ ಎಲ್ಲ ಸಮುದಾಯಗಳನ್ನು ತಗೊಂಡು ಹೋಗುವಂಥ ಏಕೈಕ ಪಕ್ಷ ನಮ್ಮದಾಗಿದೆ. ಸಂವಿಧಾನವನ್ನು, ಆಶಯಗಳನ್ನು ನಾವು ಜಾರಿಗೆ ತರುವುದು ನಮ್ಮ ಜವಾಬ್ದಾರಿ ಆಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಪರ್ಯಾಯ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡ್ಬೇಕು ನೋಡಿ, ನಾಯಕತ್ವ ಇರ್ಬೋದು, ಪ್ರಗತಿ ಇರ್ಬೋದು, ನಿಂತು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿದ್ರೂ ಕೂಡ. ಈಗ ಆವಾಗಿನ ಕಾಲದ ದೇವರಾಜ ಅರಸು ಅವರು ಇರ್ಲಿಲ್ವಾ? ಈಗ ಸಿದ್ದರಾಮಯ್ಯನವರು ಇಲ್ವಾ? ಆವಾಗಿನ ಕಾಲಕ್ಕೆ ನೆಹರು ಅವರು ಇರಲಿಲ್ವಾ? ಗಾಂಧೀಜಿ ಅವರು ಇರಲಿಲ್ವಾ? ಈಗಿನ ಕಾಲಕ್ಕೆ ಅದ್ರ ತಕ್ಕಂಗೆ ಅವರ ತತ್ವ ಸಿದ್ಧಾಂತದ ಮೇಲೆ ರಾಹುಲ್ ಗಾಂಧಿ ಅವರು ನಡೀತಾ ಇಲ್ವಾ? ನಾಯಕತ್ವ ಯಾವಾಗಲೂ ನಿಂತು ನೀರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೆಳೆಸ್ತಾ ಹೋಗ್ಬೇಕು. ಈಗ ನಾನೇ ಚಿತ್ತಾಪುರ್ನಲ್ಲಿ ಸಾಯ ತನಕ ಇರ್ಲಿಕ್ಕೆ ಸಾಧ್ಯನಾ? ಮುಂದಿನ ನಾಯಕತ್ವ ಬೆಳೆಸೋ ಜವಾಬ್ದಾರಿ ನಮ್ದಾಗಿರ್ತದೆ, ಅಜಯ್ ಅವ್ರದ್ದು ಆಗಿರ್ತದೆ. ಕಲಬುರಗಿನಲ್ಲಿ ನಾವಿಬ್ರು ಸೇರಿ ಮುಂದಿನ ಹೆಂಗೆ ನಮಗೆ ಜನ ಬೆಳೆಸಿದ್ದಾರೆ, ಬೇರೆಯವರಿಗೂ ಅವಕಾಶ ಕೊಟ್ಟು ಅವರಿಗೂ ಬೆಳೆಸಬೇಕಾಗ್ತದಲ್ಲ. ಆಫ್ಟರ್ ಆಲ್ ಇಟ್ ಈಸ್ ಆಲ್ ಅಬೌಟ್ ಪಾರ್ಟಿ, ನಾಟ್ ಅಬೌಟ್ ಇಂಡಿವಿಜುವಲ್ಸ್. ನನ್ನಿಂದ ಪಕ್ಷ ನಡೆದಿದೆ ಅಂತ ಅನ್ಕೊಂಡಿದ್ರೆ ಅದು ಎಲ್ಲರ ಭ್ರಮೆ. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್ ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ನೋಡಿ, ಯಾರ್ಯಾರು ಹಂಗೆ ಅನ್ಕೊಂಡಿದ್ದಾರೆ. ನಾನು ಹೇಳ್ದಂಗೆ ದ ಪಾರ್ಟಿ ಈಸ್ ನಾಟ್ ಬೈ ಇಂಡಿವಿಜುವಲ್ಸ್ ಆರ್ ಫಾರ್ ಇಂಡಿವಿಜುವಲ್ಸ್.
ನಾವು ಎಲ್ಲರೂ ಸೇರಿ ಕಾರ್ಯಕರ್ತರಿಂದ ಇದ್ದೀವಿ ಅಂತ ಮರಿಬಾರ್ದು. ಕಾರ್ಯಕರ್ತರೇ ಇಲ್ಲ ಅಂದರೆ ನಂದು ನಾಯಕತ್ವ ಇಲ್ಲ, ಬೇರೆ ಯಾರ್ದು ನಾಯಕತ್ವ ಇಲ್ಲ. ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇಂಥ ಹೇಳಿಕೆಗಳು ಸರಿಯಲ್ಲ. ಬಿ ಫಾರ್ಮ್ ಬೇಕಾದಾಗ ಕಾಂಗ್ರೆಸ್ ಪಕ್ಷ ಬೇಕು, ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಬೇಕಾದಾಗ ಕಾಂಗ್ರೆಸ್ ನಾಯಕತ್ವ ಬೇಕು, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಬೇಕು. ಎಲ್ಲ ಗೆದ್ದಾದ್ಮೇಲೆ ಅಧಿಕಾರ ಅನುಭವಿಸಿದಾದ್ಮೇಲೆ ಅಥವಾ ಅನುಭವಿಸ್ತಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಯಾರು ಅಂತ ಹೇಳೋದು ತಪ್ಪಾಗ್ತದೆ. ಯಾರೇ ಇರ್ಬೋದು ಅದು. ಈಗ 140 ವರ್ಷ ಹಾಗೆ ಬಂದಿದ್ದೀವೇನ್ರಿ? 140 ವರ್ಷ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷದ ನಾಯಕತ್ವ. ನಾನು ಹೇಳ್ದಂಗೆ ನಿರಂತರವಾಗಿ ಬೆಳೀತಾ ಹೋಗ್ತಾ ಇದೆ, ಮುಂದೆ ಕೂಡ ಬೆಳೆಯುತ್ತೆ. ಯಾರು ಒಬ್ಬರಿಂದ ಪಕ್ಷ ಅಲ್ಲ. ಕಟ್ಟಿದವರು ಇವತ್ತು ಕಾಂಗ್ರೆಸ್ನವರಿಗೆ ಕಾನೂನು ಪಾಠ ಹೇಳ್ತಾ ಇದಾರೆ. ಏನು ಕಲಿಯೋದ ಅವಶ್ಯಕತೆ ಇಲ್ಲ ಇವ್ರ ಹತ್ರ. ಆಮೇಲೆ ಇನ್ನೊಂದು, ಬಿಜೆಪಿಯಿಂದ ಒಂದು ಮಾತು ಬರ್ತಿರೋದು, ಈ ಹೇಟ್ ಸ್ಪೀಚ್ ಬಿಲ್ ನ ಮೊದಲನೇ ಬಾರಿ ಯೂಸ್ ಮಾಡಂಗಿದ್ರೆ ಭರತ್ ರೆಡ್ಡಿ ಅವ್ರ ವಿರುದ್ಧನೇ ಕಾಂಗ್ರೆಸ್ ಮಾಡಬೇಕು. ಅವ್ರು ಬಿಲ್ ಸರಿಯಾಗಿ ನೋಡಿದಾರಾ? ಬಿಲ್ ಸರಿಯಾಗಿ ಓದ್ಕೊಳಕ್ ಹೇಳಿ. ಫಸ್ಟ್ ಬಿಲ್ ಓದ್ಕೊಂಡಾದ್ಮೇಲೆ ಚರ್ಚೆಗೆ ಬರ್ಲಿಕ್ಕೆ ಹೇಳಿ, ಬೇರೆ ಕೇಸ್ ಹಾಕಕ್ಕೆ ಹೇಳಿ. ನೋಡಿ, ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಮೇಲೆ ನಿಮ್ಮ ಸರ್ಕಾರನೇ ಇರೋದು, ನೀವು NDAನಲ್ಲಿ ಇರೋದು. ದಯವಿಟ್ಟು CBI ಅವರು ರಜನೀಶ್ ಗೋಯಲ್ ಅವರಿಗೆ ಏನು ಪತ್ರ ಬರೆದಿದ್ದಾರೆ ಅಂತ ಓದ್ಕೊಳ್ಳಿ. ಭಾಳ ಸ್ಪಷ್ಟವಾಗಿ 1.5 ವರ್ಷದ ಹಿಂದೆ CBI ಅವರು ಅವಾಗಿನ ಚೀಫ್ ಸೆಕ್ರೆಟರಿ ಆದಂಥ ರಜನೀಶ್ ಗೋಯಲ್ ಅವರಿಗೆ ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದರೆ, ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ, ನಮಗೆ ಎಲ್ಲ ತನಿಖೆಗಳು ನಮ್ಮ ಮೇಲೆ ಹಾಕಬೇಡಿ. ನೀವು ಅಕಸ್ಮಾತ್ ಏನಾದರೂ ನಮಗೆ ತನಿಖೆಗೆ ಜವಾಬ್ದಾರಿ ವಹಿಸ್ತಾ ಇದ್ದರೆ ನಮಗೆ ದಯವಿಟ್ಟು ಕಚೇರಿ ಕೊಡಬೇಕು, ನಮಗೆ ಮೇಜ್ ಕೊಡಬೇಕು, ನಮಗೆ ಗಾಡಿ ಕೊಡಬೇಕು, ಮತ್ತು PC-ಯಿಂದ ಹಿಡ್ಕೊಂಡು ನಮಗೆ DSP SP ಲೆವೆಲ್ ತನಕ ಅಧಿಕಾರಿಗಳು ಕೊಡಬೇಕು. ನಮ್ಮ ಅಧಿಕಾರಿ ಒಬ್ಬರು ಹಾಕ್ತೀವಿ ಅಂತ ಹೇಳಿದರು. ಮತ್ತು ತನಿಖೆ ಯಾರು ಮಾಡ್ತಾ ಇರೋದು? ರಾಜ್ಯ ಸರ್ಕಾರ ಅಧಿಕಾರಿಗಳು ತಾನೆ, ನಮ್ಮ ಸಿಬ್ಬಂದಿಗಳು ತಾನೆ. ಅವರಂತ ಪತ್ರ ಬರೆದ್ಮೇಲೆ ಮುಂಚೆ ಇವರು CBI ಕೊಡಿ ಅಂತ. CBI-ಯಿಂದ ಎಷ್ಟು ಕೇಸ್ಗಳು ಸಾಲ್ವ್ ಆಗಿದೆ ಹೇಳಿ? ಆಮೇಲೆ ಕರ್ನಾಟಕ ಸರ್ಕಾರದ ಎಲ್ಲ ಕೇಸ್ಗಳು ಕೂಡ CBI-ಗೆ ವಹಿಸಿದಾಗ ನಮ್ಮ ತನಿಖೆಯನ್ನೇ ಮೇಲೆ ಎತ್ತಿಡಿದ್ದಾರೆ. ಪರೇಶ್ ಮೇಸ್ತಾ ಕೇಸೇ ತಗೊಳ್ಳಿ ಉದಾಹರಣೆಗೆ, 2 ಸರಿ ಕೊಟ್ರಲ್ಲ ಫೊರೆನ್ಸಿಕ್ ರಿಪೋರ್ಟು, ಏನಾಯಿತು? ಅದರಿಂದ ದಯವಿಟ್ಟು ಸ್ವಲ್ಪ ಹಿಂದೆ ನಿಮ್ಮ ಸರ್ಕಾರ ಏನು ಬರೆದಿದೆ ನಮ್ಮ ಸರ್ಕಾರಕ್ಕೆ, ಅವ್ರು ಏನೇನು ಪತ್ರದ ವ್ಯವಹಾರ ಮಾಡಿದ್ದಾರೆ ಅದೆಲ್ಲ ತಿಳ್ಕೊಂಡು ಮಾತಾಡಿದ್ರೆ ಸೂಕ್ತ. ಇಲ್ಲದಿದ್ರೆ ಸುಮ್ಮನೆ ಹೀಗೆ ನೀವು ಮಾತಾಡಿದ್ರೆ ಏನೋ ನಗೆಪಾಟ್ಲಿಗೆ ಈಡಾಗ್ತೀರ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.